ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯೊಂದಿಗೆ ಅಯೋಧ್ಯೆಯ ರಾಮ ಮಂದಿರ 140 ಕೋಟಿ ಭಾರತೀಯರಲ್ಲಿ ಹೊಸ ಭಕ್ತಿ ಭಾವ ಬೆಸೆದಿದೆ. ಹಿಂದೂ ಭಕ್ತರ ಈ ಪವಿತ್ರ ದೇಗುಲ ಇಡೀ ವಿಶ್ವದ ಗಮನ ಸೆಳೆಯಿತು. ಅಯೋಧ್ಯೆ ರಾಮ ಮಂದಿರದ ವೈಶಿಷ್ಟ್ಯಗಳೇನು ಅನ್ನೋದನ್ನ ಮತ್ತೊಮ್ಮೆ ಮೆಲುಕು ಹಾಕೋಣ. ನಮ್ಮ ಪ್ರತಿನಿಧಿ ವಿಕ್ರಮ್ ಕುಮಾರ್, ನಾನು ವಿಕ್ರಮ್ ಕುಮಾರ್ ಅವರನ್ನ ಮೊದಲ ಸಲ ಮಾತನಾಡಿಸ್ತಾ ಇದ್ದೇನೆ. ಶುಭ ಸಂಜೆ ವಿಕ್ರಮ್ ಕುಮಾರ್. ಬೆಳಗ್ಗೆಯಿಂದಲೂ ಕೂಡ ತಾವು ಅಯೋಧ್ಯೆಯ ಪ್ರಾಣ ಪ್ರತಿಷ್ಠಾನದ ವರದಿಯನ್ನ ಅದ್ಭುತವಾಗಿ ವಿವರಿಸಿದ್ದೀರಿ. ಕಂಗ್ರ್ಯಾಚುಲೇಷನ್ಸ್ ಟು ಯು, ಹ್ಯಾಟ್ಸ್ ಆಫ್ ಟು ಯು. ನನಗೆ ನೀವಿವತ್ತು ರಿಪೋರ್ಟರ್ ಆಗಿರೋದು ಬೇಡ, ಒಂದು 5 ನಿಮಿಷ ಐ ಡೋಂಟ್ ವಾಂಟ್ ನಮ್ಮ ಪ್ರತಿನಿಧಿ ವಿಕ್ರಮ್ ಕುಮಾರ್, ನನಗೊಬ್ಬ ರಾಮಭಕ್ತ ವಿಕ್ರಮ್ ಕುಮಾರ್ ಕಾಣಿಸ್ಬೇಕಿವಾಗ. ಇದೆಲ್ಲ ಕಣ್ತುಂಬಿಕೊಂಡ ನೀವು, ಹಲವು ದಿನಗಳಿಂದ ಅಯೋಧ್ಯೆಯಲ್ಲಿರುವ ನೀವು, ಎಷ್ಟೋ ಜನರನ್ನು ಮಾತನಾಡಿಸಿದ್ ನೀವು. ಎಷ್ಟೋ ಜನ ಕಾಲಿಗೆ ಪಾಪ ಚಪ್ಪಲಿ ಹಾಕದೆ ಕಾಲ್ನಡಿಗೆಯಲ್ಲಿ ಬಂದರು. ಯಾವುದೋ ಒಂದು ವಂಶಸ್ಥರು ಅವರು ಪಗಡಿ ಕಟ್ಟಲಿಲ್ಲ, ಯಾರೋ ಒಬ್ರು ನಾನು ಊಟ ಮಾಡಲ್ಲ, ಇನ್ಯಾರೋ ಒಬ್ರು 30 ವರ್ಷದಿಂದ ನಾನು ಮಾತಾಡೋದಿಲ್ಲ ಅಂತ ಮೌನವ್ರತ ಸ್ವೀಕರಿಸಿದ್ರು. ಇದೆಲ್ಲವೂ ಕೂಡ ಇವತ್ತು ಸುಖಾಂತ್ಯ ಕಂಡು ಒಂದು ಹಿಸ್ಟಾರಿಕಲ್ ವಿನ್ ಮತ್ತು ಒಂದು ನಂಬಿಕೆಗೆ ಒಂದು ಗೆಲುವು ಸಿಕ್ತು. ಇವತ್ತು ವಿಕ್ರಮ್, ನೀವು ರಿಪೋರ್ಟರ್ ಅಲ್ಲ, ರಾಮಭಕ್ತ ಮತ್ತು ನನ್ನ ಗೆಳೆಯ. ಏನನ್ಸ್ತಾ ಇದೆ? ಹೌ ಡು ಯು ಫೀಲ್ ವಿಕ್ರಮ್? ಎಸ್ ನಂದನ್, ನೀವು ಹೇಳಿದ ಪ್ರಕಾರ ನನ್ನ ಅಭಿಪ್ರಾಯಗಳನ್ನ ಇಲ್ಲಿ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ಗಳನ್ನ 5 ನಿಮಿಷಗಳ ಕಾಲಾವಧಿಯಲ್ಲಿ ಹೇಳ್ಬಿಡ್ತೀನಿ. ಅದು ರಿಪೋರ್ಟರ್ ಆಗಿ ಅಲ್ಲ ಅಂತಾನೆ ಅನ್ಕೊಳ್ಳಿ. ನಾನು ಮೊದಲನೇದಾಗಿ ಡಿಸೆಂಬರ್ 27ನೇ ತಾರೀಕು ಅಯೋಧ್ಯೆಗೆ ಬಂದಿರತಕ್ಕಂಥದ್ದು. ಎಲ್ಲೇ ಹೋದ ಸಂಸ್ಥೆ ನನ್ನನ್ನು ಇಲ್ಲಿ ಕಳಿಸಿದೆ, ಕೆಲಸ ಮಾಡಬೇಕು, ಕರೆಕ್ಟ್ ಆಗಿರ್ತಕ್ಕಂಥ ಕೆಲಸವನ್ನ ಮಾಡಿ ಸಂಸ್ಥೆ ಏನು ಹೇಳಿದಿಲ್ಲ ಅದನ್ನ ಪಾಲಿಸಬೇಕು ಅಂತ ಹೇಳಿ ಅದೇ ನಿಟ್ಟಿನಲ್ಲಿದ್ದೆ. ಜನವರಿ 1ನೇ ತಾರೀಕುವರೆಗೂ ಕೂಡ ಅದೇ ರೀತಿಯಾಗಿ ಕೆಲಸ ಕಾರ್ಯವನ್ನ ಮುಗಿಸ್ತಿದ್ದೆ, ಬರ್ತಿದ್ದೆ, ಆಫೀಸ್ಗೆ ಇನ್ಫಾರ್ಮ್ ಮಾಡ್ತಿದ್ದೆ, ಹೀಗೆ ಹೋಗ್ತಾ ಇದ್ದೆ. ಜನವರಿ 1ನೇ ತಾರೀಕಂದು ನನಗೆ ಯಾರೋ ಒಬ್ರು ವ್ಯಕ್ತಿ ಫೋನ್ ಮಾಡ್ತಾರೆ, ಸ್ವಲ್ಪ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಫೋನ್ ಮಾಡಿ ಹೊಸ ವರ್ಷದ ಶುಭಾಶಯಗಳು ವಿಕ್ರಮ್ ಅಂತ ಹೇಳ್ತಾರೆ. ನಿಮ್ಗೂ ಅಷ್ಟೇ ಸರ್, ಹೊಸ ವರ್ಷದ ಶುಭಾಶಯಗಳು ಅಂತ ನಾನು ಹೇಳ್ತೀನಿ. ನಿಮ್ಗೇನ್ ಬಿಡಿ, ಈ ವರ್ಷ ತೊಂದರೆ ಆಗಲ್ಲ, ಎಲ್ಲವೂ ಚೆನ್ನಾಗಿರುತ್ತೆ, ಆರಾಮಾಗಿರ್ತೀರಾ ಅಂತ ಅಂದ್ರು. ನಾನು ಶಾಕ್ ಆಯ್ತು. ನನ್ನ ಏನಾದ್ರು ಭವಿಷ್ಯ ಹೇಳ್ತಾರೆ ಇವರು? ಭವಿಷ್ಯ ಹೇಳೋರಲ್ಲ, ಸಾಮಾನ್ಯವಾಗಿ ಬೇರೆ ಕೆಲಸದಲ್ಲಿ ಇರೋರು. ಇವ್ರು ಹೇಗೆ ಹೇಳ್ತಾರೆ? ಯಾಕೆ ಸರ್ ಹೀಗೆ ಹೇಳ್ತಿದ್ರಾ ಅಂತ ಹೇಳಿ. ಇನ್ನೇನ್ರಿ, ರಾಮ ಜನ್ಮಭೂಮಿಯಲ್ಲಿದ್ದೀರಾ, ರಾಮನ ಸ್ಥಳ ಅದು. ಹೊಸ ವರ್ಷ ಇಲ್ಲಿಂದ ಪ್ರಾರಂಭ ಆಗ್ತಿದೆ. ನಿಮಗೆ ಇನ್ನೇನ್ ಬೇಕು ಜೀವನದಲ್ಲಿ? ಇಂಥ ಒಂದು ಸುದಿನ ಯಾರಿಗೂ ಕೂಡ ಸಿಗೋಕೆ ಸಾಧ್ಯ ಇಲ್ಲ. ಅಂತದ್ರಲ್ಲಿ ಕರ್ನಾಟಕದಿಂದ ಅಲ್ಲಿಗೆ ಹೋಗಿದ್ದೀರಾ, ಅಲ್ಲಿ ವರದಿ ಮಾಡ್ತಾ ಇದ್ದೀರಾ. ಸೊ ನಿಮ್ಗೆ ಈ ವರ್ಷ ಯಾವ್ದು ಸಮಸ್ಯೆ ಆಗಲ್ಲ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಅದು ಮನ್ಸಿಗೆ ತಾಕ್ತು. ಆದ್ರೂ ಕೆಲಸ ಮಾಡ್ಬೇಕು ಅಂತ ಅದನ್ನ ಮುಂದುವರ್ಸ್ಕೊಂತಾ ಹೋಗ್ತಾ ಇದ್ದೆ. ಎಲ್ಲರನ್ನೂ ಕೂಡ ಸಿಕ್ದವ್ರನ್ನ ಮಾತಾಡ್ಸ್ಕೊಂತಾ ಇದ್ದೆ. ಈ ರೀತಿಯಾಗಿ ಒಂದಿಷ್ಟು ಅಯೋಧ್ಯೆಯನ್ನ ಅರಿವು ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದೆ. ಅದಾದ ಬಳಿಕ ನಮ್ಮ ತಾಯಿ ಆಗಿರ್ಬೋದು, ಒಂದಿಷ್ಟು ಜನ ಟಿವಿಯಲ್ಲಿ ವರದಿಯನ್ನ ನೋಡಿದಂತ ಸಂದರ್ಭದಲ್ಲಿ, ವಿಸ್ತಾರ ನ್ಯೂಸ್ ಅಲ್ಲಿ ಬಂದಂತಹ ವರದಿಯನ್ನ ನೋಡಿ ಫೋನ್ ಮಾಡಿ ಸಾಕಷ್ಟು ಜನ ಹೇಳ್ತಿದ್ರು, ನಿನ್ನಂತ ಪುಣ್ಯವಂತ ಬೇರೆಯವ್ರು ಇಲ್ಲ ಅನ್ಸುತ್ತೆ, ಪೂರ್ವಜರ ಪುಣ್ಯ ಅನ್ಸುತ್ತೆ, ಈಗ ಅಯೋಧ್ಯೆಗೆ ಹೋಗಿದೆಯಾ ಅಂತ ಹೇಳಿ. ಇವತ್ತು ಕೂಡ ತುಂಬಾ ಜನ ಮೆಸೇಜ್ ಮಾಡಿದ್ದಾರೆ. ಇವತ್ತಿನ 22ನೇ ತಾರೀಕು ಯಾರಿಗೂ ಕೂಡ ಅವಕಾಶ ಸಿಗಲ್ಲ ಅಂತ ಹೇಳಿ. ಇದು ನಿಜಕ್ಕೂ ಕೂಡ ನನಗೆ ಎಲ್ಲೋ ಒಂದ್ ಕಡೆ ನಾನು ಎಕ್ಸ್ಪೀರಿಯನ್ಸ್ ಮಾಡದೇ ಇರೋಂತ ಅನುಭವಗಳು ಜೀವನದಲ್ಲಿ. ನಿಮ್ ಮುಂದೆ ಹೇಳು ವಿಕ್ರಮ್ ಅಂತ ಹೇಳಿದ್ರು ಹೇಳ್ಕೊಳಕ್ ಆಗದೆ ಇರುವಂತ ಅನುಭವಗಳು. ಯಾಕಂದ್ರೆ ಅಯೋಧ್ಯೆಯ ಪುಣ್ಯ ಭೂಮಿ ಹೇಗಿರುತ್ತೆ, ಇದರ ವ್ಯಾಲ್ಯೂಸ್ಗಳೇನು, ಇದನ್ನ ಇಲ್ಲಿ ಬಂದ್ಮೇಲೆ ಅರ್ಥಕೊಳ್ಳುವಂತ ಕೆಲಸವನ್ನು ಮಾಡಿದೆ. ಇಲ್ಲಿ ಬೇರೆ ಬೇರೆ ಬಗೆಯ ಸ್ಟೋರಿಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಅದರ ಇತಿಹಾಸವನ್ನ ಓದಬೇಕಾದಂತಹ ಸಂದರ್ಭಗಳು. ಎಲ್ಲ ಒಂದ್ ಕಡೆ ರಾಮಾಯಣ ಮತ್ತೆ ರಾಮನ ಜೀವನ, ರಾಮನ ಆದರ್ಶಗಳು ಎಲ್ಲವೂ ಕೂಡ ಒಂದ್ಸರಿ ಕಣ್ಣು ಮುಂದೆ ಬಂತು. ಇದನ್ನ ಉಳಿದಂತೆ ಇಲ್ಲಿರ್ತಕ್ಕಂಥ ಜನ ಹೇಗೆ ಅಂತಂದ್ರೆ ಚಂದನ್, ಪ್ರತಿ ನಿಮಿಷಕ್ಕೂ ಕೂಡ ರಾಮ 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 ರಾಮ, ಬಾಯಿ ಮಾತೆತ್ತಿದ್ರೆ ರಾಮ ಅಂತಾನೆ ಬರೋದು. ಪೊಲೀಸ್ನವರು ಹೈಯರ್ ಆಫೀಸರ್ಗೆ ಸಲ್ಯೂಟ್ ಸರ್ ಅಂತ ಹೊಡೆಯೋದಲ್ವಾ, ಇಲ್ಲಿ ಜೈ ಶ್ರೀರಾಮ್ ಸರ್ ಅಂತ ಹೇಳ್ತಾರೆ. ಅಷ್ಟು ಆ ರೀತಿಯಾದಂತಹ ಗಾಳಿ ಇಲ್ಲಿರೋದು. ಇಲ್ಲಿ ಪ್ರತಿಯೊಬ್ರು, ಇಲ್ಲಿ ನಾನು ಬೆಳಿಗ್ಗೆ ಹೇಳ್ತಾ ಇದ್ದೆ, ಬೆಳಿಗ್ಗೆ ಬುಲೆಟಿನ್ ಅಲ್ಲಿ ಇನ್ನೊಂದು 1 ತಿಂಗಳು 2 ತಿಂಗಳ ಇದ್ರೆ ನಾನು ಕೂಡ ಫೋನ್ ಯಾರಾದ್ರೂ ಮಾಡಿದ್ರೆ ಹಲೋ ಅಂತ ಹೇಳಕ್ ಅಭ್ಯಾಸ ಹೋಗಲ್ಲ, ಜೈ ಶ್ರೀರಾಮ್ ಅಂತ ಹೇಳೋಕಾಗತ್ತೆ ಅಂತೇಳಿ. ಸೊ ಅದೇ ನಿಟ್ಟಿನಲ್ಲಿ ಅಂದ್ರೆ ಇನ್ನುಳಿದಂತೆ ಎಲ್ಲಿ ಹೋದ್ರು ರಾಮನ ಗಾಯನಗಳೇ, ರಾಮ ಆಯಂಗೆ ಆಯಂಗೆ ರಾಮ ಆಯಂಗೆ. ಸುಮ್ನೆ ಎಲ್ಲೋ ನಿನ್ನೆ ನಡ್ಕೊಂಡು ಹೋಗ್ತಾ ಇದ್ದೆ ಇದು ರಾಮಪಥದಲ್ಲಿ, ಏನೋ ಯೋಚನೆ ಮಾಡ್ಕೊಂತ ಯಾವ್ಯಾವ ಸ್ಟೋರಿ ಎಲ್ಲ ಮಾಡ್ಬೋದು ಅಂತೇಳಿ ಮನ್ಸಲ್ಲಿ ಅದೇ ಹಾಡುಗಳು ಬರ್ತಾ ಇದೆ. ಅಂದ್ರೆ ಇಲ್ಲಿನ ವಾತಾವರಣ ಇವತ್ತು ನೀವು ಆ ಬಾಲರಾಮನ ಮೂರ್ತಿಯನ್ನ ನೋಡಿದಾಗ, ಫಸ್ಟ್ ವಿಜುವಲ್ ನೋಡಿದಾಗ, ಇಲ್ಲಿಂದ ಹಣೆಯಿಂದ ಓಪನ್ ಆಗಿರ್ತಕ್ಕಂಥ ವಿಜುವಲ್ ನೋಡಿದ ತಕ್ಷಣ ಅಲ್ಲಿ ಇದ್ದವರೆಲ್ಲ, ನಾನು ಅಯೋಧ್ಯೆ ಸಿಟಿಯಲ್ಲೆಲ್ಲ ಅವರ ಹರ್ಷೋದ್ಗಾರವನ್ನ ನೋಡಿ ನಾನು ಪುಳಕಿತನಾಗಿರೋದು. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಕಂಟಿನ್ಯೂಸ್ ಆಗಿ. ನೀವು ಇಲ್ಲಿ ಬಂದು ನೋಡಿದ್ರೆ ಎಲ್ಲಿ ಹೋದ್ರು, ಎಲ್ಲಿ ಮಾತಾಡ್ಸಿದ್ರು, ಇವ್ರು ನಿಮ್ಗೆ ಮಾತಾಡ್ಸೋದು ಕೈ ಮುಗ್ದು ಜೈ ಶ್ರೀರಾಮ್ ಅಂತಾನೆ ಮಾತಾಡ್ಸೋದು.
ಜೈ ಶ್ರೀರಾಮ್ ಅಂತ ಮಾತಾಡ್ತೀನಿ. ಈ ರೀತಿಯಂತ ಒಂದು ಪುಣ್ಯ ಭೂಮಿ, ಒಂದು ಮಾತಿದೆ, ಆ ಮಣ್ಣಿಗೆ ಒಂದು ವಿಶೇಷವಾದಂತಹ ಶಕ್ತಿ ಇರುತ್ತೆ ಅಂತೇಳಿ. ಕರ್ನಾಟಕದಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅದೇ ರೀತಿಯಂತ ಮಣ್ಣಿಗೆ ವಿಶೇಷವಾದ ಶಕ್ತಿ ಇದೆಯಲ್ಲ, ಈ ಒಂದು ಪುಣ್ಯ ಭೂಮಿಗೆ ಇದೇ ರೀತಿಯಂತ ವಿಶೇಷವಾದಂತಹ ಶಕ್ತಿ ಇದೆ. ಸೊ ಆ ಒಂದು ಕಾರಣಕ್ಕೇನೆ ರಾಮ ಕಾಯ್ದು ಇಷ್ಟು ವರ್ಷಗಳಾದ್ರೂ ಕೂಡ ಇಲ್ಲಿ ಮಂದಿರ ನಿರ್ಮಾಣ ಆಗಿರೋದು. ನನ್ನ ಹಿಂಭಾಗದಲ್ಲೂ ಕೂಡ ಇದೆಯಲ್ಲ, ನಾನು ಮಂದಿರದಲ್ಲೇ ನಿಂತಿರುವಂತದ್ದು. ಇವತ್ತು ಕೇವಲ ಆಹ್ವಾನಿತರಿಗೆ ಮಾತ್ರ ಅವಕಾಶ, ಆದ್ರೆ ನಾನು ಅಯೋಧ್ಯೆಗೆ ಬಂದಿರತಕ್ಕಂಥದ್ದು ಸಂಸ್ಥೆ ನನಗೆ ಕೆಲಸ ಮಾಡುವಂತ ಕಲಿಸಿರುವಂತದ್ದು. ಕೆಲಸದ ಜೊತೆಗೆ ಈ ಒಂದು ಪುಣ್ಯಾವಕಾಶ ಯಾರಿಗೂ ಸಿಗೋಲ್ಲ. ಈ ರೀತಿಯಂತ ಒಂದು ಅವಕಾಶ ಕೆಲವೊಮ್ಮೆ ನಿಜಕ್ಕೆ ಪರ್ಸನಲ್ ಆಗಿ ನಾನು ಹೇಳ್ತಿರೋಂಥ ಪರ್ಸನಲ್ ಆಗಿ, ಯಾಕಂದ್ರೆ ನೀವು ಕೇಳಿರೋಂಥ ಉತ್ತರ ಪ್ರೊಫೆಷನಲ್ ಆಗಿ ಏನೆಲ್ಲ ಕೆಲಸಗಳನ್ನ ಮಾಡಬೇಕು ಅದನ್ನೆಲ್ಲ ನಾನು ಮಾಡಿದ್ದೀನಿ. ಬೆಳಗ್ಗೆಯಿಂದ ಲೈವ್ಗಳು ಕೊಟ್ಟಿರೋದಾಗಿರ್ಬೋದು ಅಥವಾ ಬೇರೆ ಬೇರೆ ಇಲ್ಲಿನ ಏನು ವಿಶೇಷತೆ ಅನ್ನೋದನ್ನ ನಾನು ಕೂಡ ಹೇಳಿದ್ದೀನಿ. ಆದ್ರೆ ರಾತ್ರಿ ಕೆಲಸ ಮುಗಿಸಿ ಮನೆಗೆ ಹೋದಾಗ ನನ್ನದೇ ಆದಂಥ ಪರ್ಸನಲ್ ಲೈಫ್ ಇರುತ್ತಲ್ಲ, ಆ ಒಂದು ಪರ್ಸನಲ್ ಲೈಫಲ್ಲಿ ಈ ರಾಮನ ವಿಚಾರಗಳು, ರಾತ್ರಿ ಮಲಗದಂತ ಸಂದರ್ಭಗಳಾಗಿರ್ಬೋದು. ಈ ರೀತಿಯಾಗಿ ಇಲ್ಲಿ ಪ್ರತಿನಿತ್ಯ ರಾಮ ಜಪಗಳು ಆಗತ್ತೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಇದನ್ನ ಬಿಟ್ಟರೆ ನಿಮಗೆ ಬೇರೆ ಮಾತುಗಳೇ ಇಲ್ಲ. ಕೆಲವೊಬ್ರು ಅಂದ್ರೆ ಇದನ್ನ ಎಕ್ಸಾಂಪಲ್ ಆಗಿ ಹೇಳ್ತೀನಿ, ನಮ್ಮ ಮಾತು ನಮ್ಮ ಸಂಸ್ಕೃತಿಯನ್ನು ತೋರಿಸುತ್ತೆ ಅಂತ ಹೇಳ್ತಾರೆ ಚಂದನ್. ಅವಾಚ್ಯ ಶಬ್ದಗಳನ್ನ ಬಳಸೋದಾಗಿರ್ಬೋದು, ಇವೆಲ್ಲವೂ ನನ್ನ ಸಂಸ್ಕೃತಿಯನ್ನು, ನಾನು ಹೇಗೆ ಮಾತಾಡ್ತೀನಿ ಅನ್ನೋ ನನ್ನ ಸಂಸ್ಕೃತಿಯನ್ನು ತೋರಿಸುತ್ತೆ. ನೀವು ನಿಮ್ಮ ಎಷ್ಟೇ ಕೋಪ ಇದ್ರೂ ಕೂಡ ನಾನು ನಿಮ್ಮ ಹತ್ರ ಬಂದು ಜೈ ಶ್ರೀರಾಮ್ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತಂದ್ರೆ ನೀವು ನನ್ನನ್ನು ಬೈಬೇಕು ಅಂತ ಅನ್ಕೊಂಡ್ರು ಬೈಯೋದಿಲ್ಲ. ಒಂದ್ ವೇಳೆ ಬೈಲೇಬೇಕು ಅಂತಂದ್ರು ಆ ಪ್ರಮಾಣ ತುಂಬಾನೇ ಕಡಿಮೆ ಆಗಿರುತ್ತೆ. ಅದು ಈ ಒಂದು ಪುಣ್ಯ ಭೂಮಿಯಲ್ಲಿ ಈ ಮಣ್ಣಿಗೆ ಇರ್ತಕ್ಕಂಥ ಶಕ್ತಿ, ಈ ಒಂದು ಭೂಮಿಗೆ ಇರ್ತಕ್ಕಂಥ ಶಕ್ತಿ, ರಾಮನ ಜನ್ಮಸ್ಥಳ. ಸೊ ಹಾಗಾಗಿನೇ ಇಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ. ಹಲವಾರು ವರ್ಷಗಳ ಕನಸು, ನೂರಾರು ವರ್ಷಗಳ ಕನಸು, ಸಾಕಷ್ಟು ಕೋಟ್ಯಾಂತರ ಜನರ ಕನಸು ನೆನಸಾಗಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ನಾನು ಅಯೋಧ್ಯೆಯನ್ನ ಸಂಪೂರ್ಣವಾಗಿ ತಿರುಗಿದ್ದೇನೆ. ಕಳೆದ ಸುಮಾರು 1 ತಿಂಗಳಾಯ್ತು ನಾನು ಇಲ್ಲಿ ಬಂದು. ನಾನು ವೈಯಕ್ತಿಕವಾಗಿ ಮತ್ತೆ ಪ್ರೊಫೆಷನಲ್ ಎರಡೂ ವಿಚಾರವನ್ನ ಅರಿತುಕೊಳ್ಳೋದಕ್ಕೋಸ್ಕರ ಅಯೋಧ್ಯೆಯನ್ನ ಸಂಪೂರ್ಣವಾಗಿ ತಿರುಗಾಡಿ, ಕೇವಲ ಕ್ಯಾಮ್ರಾ ಇಟ್ಕೊಂಡು ಮೈಕ್ ಇಟ್ಕೊಂಡು ನಿಮ್ಮ ಹೇಗಿದೆ ಆ ಥರ ಅಲ್ಲ, ಅದನ್ನೆಲ್ಲವನ್ನ ಬಿಟ್ಟು ಸಾಮಾನ್ಯ ಒಂದು ಗ್ರಾಹಕನ ಹತ್ರ ಅಂಗಡಿಗೆ ಹೋಗಿ ಹೇಗಿತ್ತು, ಈಗ ಹೇಗಿದೆ, ಮೊದಲು ಹೇಗಿದ್ರಿ, ಈಗ ಹೇಗಾಗಿದೆ, ಎಲ್ಲವೂ ಕೂಡ ರಾಮನಿಚ್ಛೆ. ಅವ್ರ ಬಾಯಲ್ಲಿ ಬರೋದು ರಾಮ ಬಿಟ್ರೆ ಬೇರೆ ಏನು ಬರಲ್ಲ. ಅಯೋಧ್ಯ ಸಂಪೂರ್ಣ ರಾಮಮಯ, ಅಯೋಧ್ಯ ಸಂಪೂರ್ಣ ಕೇಸರಿಮಯ ಅಂತ ಹೇಳಲಿಕ್ಕೆ ಕಾರಣ ಇದು ಕೇವಲ ತೋರ್ಗಾಣಿಕೆಗೆ ಮಾತ್ರ ಅಲ್ಲ ಚಂದನ್. ಇಲ್ಲಿ ನೀವು ಬಂದು ಖುದ್ದು ಮಾತನಾಡಿಸಿದ್ರು, ಎಲ್ಲರನ್ನೂ ಮಾತನಾಡಿಸಿದ್ರು ಕೂಡ ಇವರ ಬಾಯಲ್ಲಿ ಬರೋದು ರಾಮ, ಜೈ ಶ್ರೀರಾಮ್, ಜಯ ರಾಮ, ಈ ರೀತಿಯಂತ ಮಾತುಗಳು. ಅದಕ್ಕಾಗಿನೇ ಈ ಒಂದು ಅಯೋಧ್ಯ ಪುಣ್ಯ ಭೂಮಿಯಲ್ಲಿ ಮತ್ತೆ ರಾಮ ಮಂದಿರ ನಿರ್ಮಾಣ ಆಗಿರುವಂಥದ್ದು. ಸೊ ಈ ರೀತಿಯಂತ ಒಂದಿಷ್ಟು ಭಾವುಕ ಎಕ್ಸ್ಪೀರಿಯನ್ಸ್ಗಳು ನನಗಾಗಿದೆ. ಯಾಕಂದ್ರೆ ನಾನು ಹೇಳಿದ್ನಲ್ಲ, 27ರಿಂದ 3 ದಿನ ನನಗೇನು ಅನ್ಸಿಲ್ಲ, ಕೆಲಸ ಮಾಡ್ಕೊಂಡೆ ಹೋದೆ, ರಾತ್ರಿ ಊಟ ಮಾಡಿದೆ, ಮಲಗದೆ, ಮತ್ತೆ ಬೆಳಿಗ್ಗೆ ಏನೇನು ಕೆಲಸ ಮಾಡಬೇಕು ಅಂತ ಲೀಸ್ಟ್ ಹಾಕೊಂತಿದ್ದೆ. 1ನೇ ತಾರೀಕಿಂದ ಶುರುವಾಗಿದ್ದು ಕೆಲವೊಂದು ಫೋನ್ಗಳು. ನಮ್ಮ ತಾಯಿ ಫೋನ್ ಮಾಡಿದ್ರು, ನಿನ್ ಮಗ ಎಷ್ಟು ಪುಣ್ಯವಂತ ಅಂತ ಹೇಳ್ತಿದ್ರು ಅಂತ ನನಗೆ ಫೋನ್ ಮಾಡಿದಾಗ ಹೇಳಿದ್ರು. ನನಗೆ ಅವಾಗೆಲ್ಲ ಅನ್ಸಕ್ ಶುರು ಆಯ್ತು, ಓ ಹೌದಾ, ಈ ಒಂದು ಪುಣ್ಯ ಭೂಮಿಗೆ ಬಂದ್ರೆ ನಾನು ಇಷ್ಟು ಪುಣ್ಯವಂತ ಆಗೋಕ್ ಸಾಧ್ಯನಾ ಅಂತ. ಖಂಡಿತವಾಗಿಯೂ ಈಗ ನಮ್ಮ ವಿಸ್ತಾರ ನ್ಯೂಸ್ ನಲ್ಲಿ ನೀವು ಕೆಲಸ ಮಾಡ್ತಿದ್ದೀರಾ, ನೀವು ಬಂದಿಲ್ಲ ಅಯೋಧ್ಯೆಗೆ, ನಾನ್ ಬಂದಿದ್ದೀನಿ. ನನಗೆ ಒಂದು ಅವಕಾಶ ಆ ಸಂಸ್ಥೆ ಕೊಟ್ಟಿರ್ತಕ್ಕಂಥದ್ದು, ಗ್ರೇಟೆಸ್ಟ್ ಆಪರ್ಚುನಿಟಿ. ಬಂದಿಲ್ಲ ರೀ, ನೀವಿದನ್ನು ಹೇಳುವ ಮೂಲಕ ಅಯೋಧ್ಯೆಗೆ ಭೇಟಿ ಕೊಡುವ ನನ್ನ ಸದ್ಭಾವನೆಯನ್ನ ಮತ್ತಷ್ಟು ಕೆರಳಿಸಿದ್ರಲ್ರಿ ವಿಕ್ರಮ್. ಯಾಕ್ರಿ? ಲಕ್ಕಿ ಫೆಲೋ. ಸದ್ಭಾವನೆಯನ್ನ ಕೆರಳಿಸೋದ್ರಲ್ಲಿ ತಪ್ಪಿಲ್ಲ ನನ್ನ ಪ್ರಕಾರ. ರೈಟ್. ಸದ್ಭಾವನೆ ಕೆರಳಲಿ, ಸದ್ಭಾವನೆ ಅರಳಲಿ, ಸದ್ಭಾವನೆ ಮರಳಲಿ, ನಿಮಗೆ ಶುಭವಾಗಲಿ. ಜೈ ಶ್ರೀರಾಮ್. ಥ್ಯಾಂಕ್ ಯು. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಬಳಿಕ ಇಡೀ ಭಾರತ ರಾಮಜ್ಯೋತಿಯಲ್ಲಿ ಬೆಳಗಿದೆ. ಅಯೋಧ್ಯೆಯಿಂದ ಹಿಂದಿರುಗಿದ ಬಳಿಕ ಮೋದಿ ದೆಹಲಿಯ ತಮ್ಮ ನಿವಾಸದಲ್ಲಿ ಬಾಲರಾಮನ ಫೋಟೋಗೆ ದೀಪವನ್ನು ಬೆಳಗಿದ್ರು, ಆರತಿಯನ್ನು ನೆರವೇರಿಸಿದ್ರು. ಹಾಗೆಯೇ ಮೋದಿ ಅವರ ಕರೆಗೆ ಓಗೊಟ್ಟು ದೇಶಾದ್ಯಂತ ಪ್ರತಿ ರಾಜ್ಯಗಳಲ್ಲೂ ಕೂಡ ಹಿಂದೂ ಭಕ್ತರು ಮನೆಗಳಲ್ಲಿ ದೀಪವನ್ನು ಬೆಳಗಿಸಿ ರಾಮನನ್ನು ಸ್ಮರಿಸಿದರು. ರಾಮನೂರು ಅಯೋಧ್ಯೆಯ ಸರಯೂ ನದಿಯ ತಟದಲ್ಲಿ 10 ಲಕ್ಷ ದೀಪಗಳನ್ನು ಬೆಳಗಿಸಲಾಯಿತು. ಇತ್ತ ಬೆಂಗಳೂರು, ಮೈಸೂರು ಸೇರಿದಂತೆ ಕರ್ನಾಟಕದಲ್ಲೂ ಕೂಡ ಅಷ್ಟೇ ಲಕ್ಷಾಂತರ ಮನೆಗಳು ರಾಮಜ್ಯೋತಿಯಲ್ಲಿ ಕಂಗೊಳಿಸಿದವು. ನೇಪಾಳದಲ್ಲಿರುವ ಸೀತಾಮಾತೆಯ ಜನ್ಮಸ್ಥಳ ಜನಕಪುರವೂ ಕೂಡ ದೀಪೋತ್ಸವದಲ್ಲಿ ಮಿಂದೇಳ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.